ಮಾಡಬೇಕು ಅಂತಂದರೆ ಈ ಕೆಲಸ ಎಲ್ಲ ಮುಗಿಸಿ ಹೋಗೋ ಅಷ್ಟರಲ್ಲಿ ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ನನ್ನ ಜೀವನದ ಮತ್ತೊಂದು ದಿನಕ್ಕೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತೊಂದು ಫಂಕ್ಷನ್ ಇತ್ತು, ಹಾಗಾಗಿ ಎಲ್ಲರೂ ಕೂಡ ಹೋಗೋಣ. ಇವತ್ತು ಸಂಡೇ ವ್ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ. ಹಾಗಾಗಿ ನಿತ್ಯನೂ ಕೂಡ ಸ್ಕೂಲ್ ಇರೋದಿಲ್ಲ, ಎಲ್ಲರೂ ಹೋಗೋಣ ಅಂತ ಅಂದ್ಕೊಂಡು ಬೆಳಗ್ಗೆನೇ ಬೇಗ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಇವಾಗ ಆಚೆ ಕೆಲಸನೇ ಸಿಕ್ಕಾಪಟ್ಟೆ ಆಗ್ತಾ ಇದೆ. ಎಷ್ಟೇ ಬೇಗ ಕೆಲಸ ಮುಗಿಸಿದ್ರೂ ಕೂಡ ಮುಗಿತಾನೆ ಇಲ್ಲ. 9 ಗಂಟೆ ಬೆಳಗ್ಗೆಯಿಂದ ಕೆಲಸ ಮಾಡಿದ್ರೂ 6ರಿಂದ 9 ಗಂಟೆ ಹಸುವಿನ ಕೆಲಸನೇ ಆಗುತ್ತೆ. ಹಾಲು ಕರಿಯೋದು, ಬೂಸ ಇಡೋದು, ಮೇವು ಹಾಕೋದು, ನೀರು ಕುಡಿಸೋದು, ಇದೇ ಆಗ್ತಾ ಇದೆ. ಒಂದು ಸಲ ಸೈಲೇಜ್ ಮೇವು ಹಾಕೋದು, ಇನ್ನೊಂದು ಸಲ ಮತ್ತೆ ಒಣಮೇವು ಹಾಕೋದು, ಬರೋದು ಎಷ್ಟೊತ್ತಾಗುತ್ತೋ ಅಂತ ನೀರೆಲ್ಲ ಕುಡಿಸಿ ಇಷ್ಟೆಲ್ಲ ಕೆಲಸ ಮುಗಿಸಿ ನಾನು ಒಳಗೋಗಿ ತಿಂಡಿ ಮಾಡ್ತೀನಿ ಅಂತಂದರೆ ಅಷ್ಟೊತ್ತಿಗೆ 9 ಗಂಟೆ ಆಗಿರುತ್ತೆ. ಇಷ್ಟೆಲ್ಲ ಕೆಲಸ ಮುಗಿಸಿದ್ರೆ ಹೋಗೋದೇ ಬೇಡ ಅನ್ನೋವಷ್ಟು ಟಯರ್ಡ್ ಆಗಿಬಿಟ್ಟಿರುತ್ತೆ, ಅಷ್ಟು ಸುಸ್ತಾಗ್ತಾ ಇರುತ್ತೆ. ಇವಾಗಂತೂ ಬೆಳಗ್ಗಿನ ಮಾರ್ನಿಂಗ್ ರೂಟೀನ್ ಅಂತೂ ಬ್ಯುಸಿ ಆಗೇ ಇರುತ್ತೆ. 11 ಗಂಟೆ ಹೇಗೆ ಹೋಗುತ್ತೆ ಅಂತಲೇ ಗೊತ್ತಾಗೋದಿಲ್ಲ, ಅಷ್ಟು ಬ್ಯುಸಿ ಆಗಿರುತ್ತೆ ಹತ್ರದ್ದು. ಹಾಗಾಗಿ ಹೋಗಲೇಬೇಕು ಅಂತ ಅಂದ್ಕೊಂಡು ಬೇಗ ಕೆಲಸ ಎಲ್ಲ ಮುಗಿಸ್ಕೊಂಡ್ವಿ. ನಾನು ರೆಡಿ ಆದೆ, ಎಲ್ಲರೂ ಕೂಡ ರೆಡಿಯಾಗಿ ಹೋಗೋಣ ಅಂತ ಹೊರಟ್ವಿ. ಬಟ್ ನಿತ್ಯಾಗ ಏನಾಯಿತು ಅಂತ ಗೊತ್ತಿಲ್ಲ, ಚೆನ್ನಾಗೇ ಇದ್ಲು. ಬೆಳಗ್ಗೆಯಿಂದ ಯಾಕೋ ಸ್ವಲ್ಪ ಡಲ್ಲಾಗಿದ್ಲು. ಸ್ನಾನ ಮಾಡಿ ಎಲ್ಲ ರೆಡಿಯಾಗಿ ಕೊನೆಗೆ ಹಾಕೋ ನಂಗೆ ಚೆನ್ನಾಗ್ತಾ ಇಲ್ಲ, ನಾನು ಬರೋದಿಲ್ಲ, ನೀವೇ ಹೋಗಿ ಬನ್ನಿ ಅಂತ. ನಾವು ಇಷ್ಟೆಲ್ಲ ತೋಟಕ್ಕೆ ಹೋಗಿ ಕೆಲಸ ಎಲ್ಲ ಅವ್ರು ಮುಗಿಸಿ ಬರೋ ಅಷ್ಟರಲ್ಲಿ ಟೈಮಲ್ಲಿ 12:15 ಆಗಿತ್ತು. ಇನ್ನೇನು 1 ಅವರ್ ಬೇಗ ಬರ್ತೀವಿ ಅಂತ ಅಂದ್ಕೊಂಡು ನಾನು ರೆಡಿಯಾಗಿಲ್ಲ ಅಂತಂದರೆ ಏನು ಹೋಗ್ತಾ ಇರಲಿಲ್ಲ. ನನಗೆ ಹೋಗೋದಕ್ಕೆ ನಿಜವಾಗ್ಲೂ ಮನಸ್ಸಿರಲಿಲ್ಲ. ಏನು ಮಾಡೋದು, ಹೊರಟಿದ್ವಲ್ಲ ಅಂತ ಅಂದ್ಕೊಂಡು ಹೋದ್ವಿ. ನಿತ್ಯಾಗೆ ಅಂತ ಫೋನ್ ಮನೇಲೇ ಕೊಟ್ಟೋದೆ, ಅಂತಂದರೆ ಏನಾದರೂ ಎಮರ್ಜೆನ್ಸಿ ಇದ್ದರೆ ಏನಾದರೂ ಹೇಳ್ಬೇಕಂತಂದರೆ ಹೇಗಿದ್ದಾಳೆ ಅಂತ ಕೇಳೋದಕ್ಕಾದ್ರೂ ಮನೇಲಿ ಫೋನ್ ಇರಬೇಕಲ್ಲ. ಹಾಗಾಗಿ ನನ್ನ ಫೋನ್ ನಿತ್ಯನ ಹತ್ರನೇ ಬಿಟ್ಟೋದೆ. ನಾನು ಅಲ್ಲಿಗೆ ಹೋದ್ಮೇಲೆ ಏನೂ ವೀಡಿಯೋ ಏನೂ ಮಾಡಲಿಲ್ಲ. ಅಲ್ಲಿಂದ ಅಮ್ಮನ ಮನೆಗೆ ಹೋಗಿ ಅಮ್ಮನ ಮನೆಯಲ್ಲಿ ಒಂದು ಸ್ವಲ್ಪ ಹೊತ್ತಿದ್ದು ಸಂಜೆವರೆಗೂ ಇದ್ದು ಬರೋಣ ಅಂತ ಅಂದ್ಕೊಂಡು ಹೊರಟಿದ್ವಿ. ಬಟ್ ನಿತ್ಯನ ಬಿಟ್ಟೋಗಿದ್ದೆ, ಹೇಗಿದ್ದಳು ಏನೋ ಅದೇ ಅನ್ನಿಸ್ತಾ ಇತ್ತು. ಹಾಗಾಗಿ ಮತ್ತೆ ನಿತ್ಯನ ಬಿಟ್ಟು ಅಲ್ಲಿರೋದಕ್ಕೂ ಸಮಾಧಾನ ಆಗಲಿಲ್ಲ. ಹಾಗಾಗಿ ಅಲ್ಲಿ ಫಂಕ್ಷನ್ ಮುಗಿಸ್ಕೊಂಡು ಅಲ್ಲಿ ಹತ್ರ ಅಮ್ಮನ ಮನೆ, ಅಲ್ಲಿಗೆ ಹೋಗಿ ಬಂದ್ವಿ. ಅಮ್ಮ ಹಪ್ಳ ಯಾವಾಗ ತೊಗೊಂಡು ಹೋಗ್ತೀಯ, ಮಾಡಿಟ್ಟಿದ್ದೀನಿ, ಅವತ್ತೇ ಮಾಡಿಟ್ಟು ತೊಗೊಂಡೋಗಿಲ್ಲ ಅಂತ ಹೇಳ್ತಾನೆ ಇದ್ರು. ಹಾಗಾಗಿ ಅಲ್ಲೇ ಹೋಗಿ ಹಪ್ಳ ಎಲ್ಲ ತೊಗೊಂಡು ಬಂದ್ವಿ. ಅಕ್ಕಿ ಹಪ್ಳ ಮತ್ತು ಕಾಳು ಹಪ್ಳ, ಸಾಂಬಾರು ಪುಡಿ ಇಂಥದನ್ನೆಲ್ಲ ನಾನು ಮಾಡೋದೇ ಇಲ್ಲ, ಅಮ್ಮನೇ ಮಾಡಿ ಕೊಟ್ಟು ಕಳಿಸ್ತಾರೆ. ನಿನ್ಗೆ ಟೈಮ್ ಇರೋದಿಲ್ಲ, ನಾನೇ ಮಾಡಿ ಕೊಡ್ತೀನಿ ಅಂತ. 1 ವರ್ಷಕ್ಕಾಗುವಷ್ಟು ಹಪ್ಳ ಎಲ್ಲ ಅಮ್ಮನೇ ಕೊಟ್ಬಿಡ್ತಾರೆ. ನನಗೆ ಅಕ್ಕಿ ಹಪ್ಳ ಇಷ್ಟ, ನನ್ನ ಹಸ್ಬೆಂಡ್ಗೆ ಹುರುಳಿಕಾಳು ಹಪ್ಳ ಇಷ್ಟ. ಹಾಗಾಗಿ 2 ಥರದ್ದೂ ಅವರೇ ಮಾಡಿ ಕೊಡ್ತಾರೆ. ನೆಕ್ಸ್ಟ್ ಡೇಯಿಂದ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಅದೇ ಹೇಳಿದ್ನೆಲ್ಲ, ಫೋನ್ ಮನೇಲೇ ಬಿಟ್ಟೋಗಿದ್ದ ಕಾರಣ ನಾನು ಅಲ್ಲಿ ವೀಡಿಯೋ ಏನೂ ಮಾಡಲಿಲ್ಲ. ಹಾಗೆ ಮನೆ ಮಾಮೂಲಿ ಥರ ಇದ್ದರೆ ಕ್ಲೀನ್ ಮಾಡೋದು ತುಂಬಾ ಈಸಿ. ಪ್ರತಿದಿನ ಮಾಮೂಲಿ ಕಸ ಗುಡಿಸಿ ನೆಲ ಒರೆಸುವಾಗ ಎಲ್ಲ ಒಂದು ಸಲ ಕ್ಲೀನ್ ಮಾಡ್ಕೊಂಡು ಬಂದರೆ ಮನೆ ಯಾವಾಗಲೂ ಕ್ಲೀನಾಗಿರುತ್ತೆ. ಬಟ್ ಎಲ್ಲದನ್ನು ಒಂದೇ ರೂಮಲ್ಲಿ ತುಂಬಿರಬೇಕು ಅಂತ ಅಂದರೆ ಅದು ಯಾವಾಗಲೂ ಕ್ಲೀನಾಗಿ ಇರೋದೇ ಇಲ್ಲ, ಕ್ಲೀನ್ ಮಾಡಿದ ದಿನ ಮಾತ್ರ ಇರುತ್ತೆ. ನಂದು ಅದೇ ಥರ ಆಗಿಬಿಟ್ಟಿದೆ. ಇವಾಗ ಒಂದೊಂದು ಸಲ ಎಲ್ಲ 1 ಅವರ್ ಎಲ್ಲ ಯೂಸ್ ಮಾಡಿರ್ತಾರಲ್ಲ, ಅದನ್ನು ಮತ್ತೆ ಪದೇ ತೊಳೆಯೋದಕ್ಕೂ ಆಗೋದಿಲ್ಲ, ಹಂಗಂತ ಹ್ಯಾಂಗರಿಗೆ ಹಾಕಿ ಇಡೋದಕ್ಕೂ ಆಗೋದಿಲ್ಲ. ಅದೆಲ್ಲ ಬೆಡ್ ಮೇಲೆ ಆಗಿರುತ್ತೆ, ನಂಗೆ ಸ್ವಲ್ಪನೂ ಇಷ್ಟ ಆಗೋದಿಲ್ಲ. ಹಾಗೆ ಇವಾಗ ಹೊಸ 3 ಶರ್ಟ್ ನೋಡ್ತಾ ಇದ್ದೀರಲ್ಲ, ಆ ಕೆಳಗೆ ಹಾಕಿದ್ನಲ್ಲ ಅದೊಂದು, ಮತ್ತು ಇವಾಗ ಕೈಲಿದೆಯಲ್ಲ ಅದು, ಮತ್ತು ಇನ್ನೊಂದು 3 ಶರ್ಟು ಆ್ಯನಿವರ್ಸರಿಗೆ ಅಂತ ತೊಗೊಂಡಿದ್ದು, ನೆಕ್ಸ್ಟ್ ಮಂತ್ ಇರೋದು. ಹೋದ್ಸಲ ಬರ್ತಡೇಲಿ ಏನಾಯಿತು ಅಂತ ನೀವೇ ವ್ಲಾಗಲ್ಲಿ ನೋಡಿರ್ತೀರಾ. ಎಷ್ಟು ಸಲ ಹೆಲ್ಮೆಟ್ ಬುಕ್ ಮಾಡಿದ್ರೂ ಬರೋದು ರೀಸನ್ ಇಲ್ಲದೆ ಕ್ಯಾನ್ಸಲ್ ಆಗೋದು, ವಾಪಸ್ ಹೋಗೋದು. 15 ದಿನ ಮುಂಚೆ ಮಾಡಿದ್ರೂ ಕೂಡ ಅದು ಕ್ಯಾನ್ಸಲ್ ಆಗಿ ಬರ್ತಡೇ ಮುಗಿದು 15 ದಿನ ಆದಮೇಲೆ ಗಿಫ್ಟ್ ಬರೋ ಥರ ಆಯಿತು. ಅದಕ್ಕೆ ಈ ಸಲ ಆ ಥರ ಮಾಡೋದು ಬೇಡ ಅಂತ ಅಂದ್ಕೊಂಡು 3 ಶರ್ಟು ನೋಡಿದ್ದೆ. ಆದರೆ ಹೇಗೆ ಅಂತಂದರೆ ನಾನು ಕೊನೆವರೆಗೂ ಅದು ಹೇಳೋದೇ ಬೇಡ, ಅಂದರೆ ಲಾಸ್ಟ್ ಡೇವರೆಗೂ ಹೇಳೋದೇ ಬೇಡ, ಆ್ಯನಿವರ್ಸರಿ ದಿನ ಕೊಟ್ಟರಾಗುತ್ತೆ ಅಂತ ಅಂದ್ಕೊಂಡೆ. ಹೆಣ್ಮಕ್ಳು ಗೊತ್ತಲ್ಲ, ಯಾವುದೇ ಸೀಕ್ರೆಟ್ ಆಗಲಿ ಸಸ್ಪೆನ್ಸ್ ಆಗಲಿ ಅಷ್ಟೊಂದು ಇಟ್ಕೊಳ್ಳೋದಿಲ್ಲ. ಹಾಗಾಗಿ ಹಾಗೆ ಸ್ಟಿಚ್ ಮಾಡಿಸಿರೋದು ಅದು, ಮತ್ತು ಸರಿಯಾಗಿ ಸ್ಟಿಚ್ ಮಾಡಿದಾರೋ ಇಲ್ವೋ, ಅಳತೆ ಸರಿ ಇದೆಯೋ ಇಲ್ವೋ ಅದು ನೋಡಿಲ್ಲ ಅಂತಂದ್ರೂ ಸಮಾಧಾನ ಆಗೋದಿಲ್ಲ. ಹಾಗಾಗಿ ಇವತ್ತು ಕೊಟ್ಟೆ. ಸ್ಟಿಚ್ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಸರಿ ಹೋಯಿತು, ಸಮಾಧಾನ ಆಯಿತು, ಖುಷಿನೂ ಆಯಿತು. 3 ಶರ್ಟು ಕೂಡ ಅಲ್ಲೇ ಇಟ್ಟೆ. ಅವ್ರ ದುಡ್ಡಲ್ಲೇ ಅವ್ರಿಗೆ ನನಗೆ ಗಿಫ್ಟ್ ಕೊಡ್ಸೋಕ್ಕೆ ಇಷ್ಟ ಇಲ್ಲ, ಹಾಗಂತ ದೊಡ್ಡ ಗಿಫ್ಟ್ ಕೊಡಿಸೋವಷ್ಟು ಶಕ್ತಿ ನನ್ನಲ್ಲಿಲ್ಲ. ಹಾಗಾಗಿ ನನ್ನ ಕೈಯಲ್ಲಿ ಏನಾಗುತ್ತೆ, ಒಂದು ಪುಟಾಣಿ ಏನಾದರೂ ಗಿಫ್ಟ್ ಕೊಟ್ಟರೆ ನನಗೆ ಅದೇ ಒಂಥರ ಏನೋ ಒಂಥರ ಖುಷಿ. ಅವ್ರ ದುಡ್ಡು ಇಸ್ಕೊಂಡು ಮತ್ತು ಅವರಿಗೆ ಗಿಫ್ಟ್ ಕೊಡೋಕ್ಕೆ ನಂಗೆ ಇಷ್ಟ ಆಗಲ್ಲ. ಹಾಗಾಗಿ ನಾವೇನೇ ನನ್ನ ಮಕ್ಳಿಗೆ ಬರ್ತಡೇಗೆ ಏನಾದ್ರೂ ಡ್ರೆಸ್ ಅಥವಾ ಏನಾದ್ರೂ ಕೊಡಿಸಿದ್ರು ಕೂಡ ಮತ್ತು ನಾನು ಸಪ್ರೇಟಾಗಿ ನನ್ನದಲ್ಲಿ ಏನಾದ್ರೂ ಕೊಡಿಸ್ಬೇಕು ಅಂತ ಆಸೆ.
ನಾನು ನನ್ನ ಸ್ವಂತ ಕಾಲಲ್ಲಿ ನಿಂತ್ಕೊಳ್ಬೇಕು ಅಂತಲೇ ನಾನು ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿದ್ದು. ಅಂದರೆ ನನ್ನ ಮನೆ ಕೆಲಸ ಎಲ್ಲದನ್ನು ಮಾಡಿದ್ರೂ ಬೇರೆ ಅಂತ ಹೇಳ್ತಾ ಇಲ್ಲ. ಆದರೂ ನಂದು ಸ್ವಂತ ದುಡಿಮೆ ಏನಾದ್ರೂ ಇರಬೇಕು ಅಂತ ಅಂದ್ಕೊಂಡೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು. ಆದರೆ ನಾನು ಅಂದ್ಕೊಂಡಿರೋ ರೀತಿಯಾಗಿ ಅದು ರೀಚ್ ಆಗಲಿಲ್ಲ. ನನಗೆ ಅಷ್ಟೊಂದು ಅದರಲ್ಲಿ ಯಶಸ್ಸು ಕೂಡ ಸಿಕ್ಕಿಲ್ಲ. ಮುಂದೆ ಸಿಗಬಹುದೇನೋ ಅನ್ನೋದು ನನ್ನ ನಂಬಿಕೆ. ಅದಕ್ಕೋಸ್ಕರನೇ ವ್ಯೂಸ್ ಇಲ್ಲ ಅಂತಂದ್ರೂ ಕಷ್ಟಪಟ್ಟು ಡೈಲಿ ಆದಷ್ಟು ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಎಫರ್ಟನ್ನು ಹಾಕಿ ಇಷ್ಟೆಲ್ಲ ಕೆಲಸದ ಮಧ್ಯೆಯೂ ಕೂಡ ಯೂಟ್ಯೂಬನ್ನು ಮಾಡ್ತೀನಿ. ಹಾಗೆ ಅದು ಬರೀ ದುಡ್ಡಿಗೋಸ್ಕರ ಅಂತ ಅಲ್ಲ, ನನಗೆ ಒಳ್ಳೆ ಫ್ಯಾಮಿಲಿ ಸಿಕ್ಕಿದೆ, ಒಳ್ಳೆ ಫ್ಯಾಮಿಲಿ ಮೆಂಬರ್ಸ್ ಸಿಕ್ಕಿದ್ದಾರೆ, ಒಳ್ಳೆ ಮೆಸೇಜ್ ಕಮೆಂಟ್ಸನ್ನು ಹಾಕ್ತಾರೆ. ಹುಷಾರಿಲ್ಲ ಅಂತಂದರೆ ಬೇಗ ಹುಷಾರಾಗಿ ಅಂತ ಹಾಕ್ತಾರೆ. ಒಳ್ಳೆ ಫ್ಯಾಮಿಲಿ ಸಿಕ್ಕಿದೆ, ನಂಗೆ ಅದ್ರ ಬಗ್ಗೆ ಖುಷಿ ಇದೆ. ಅದಕ್ಕೋಸ್ಕರನೂ ವ್ಲಾಗನ್ನು ನಿಲ್ಲಿಸದೆ ಮಾಡ್ತಾಯಿದ್ದೀನಿ. ಬರೀ ದುಡ್ಡು ಅಂತಲ್ಲ, ಅದು ನಮ್ಮ ಸ್ವಂತ ಕಾಲ ಮೇಲೆ ನಾವು ನಿಂತ್ಕೊಂಡಾಗ ಅದರಲ್ಲಿ ಸಿಗುವಂತಹ ಖುಷಿ, ನೆಮ್ಮದಿ, ಸಮಾಧಾನನೇ ಬೇರೆ. ಅದು ತುಂಬ ಜನ ಹೆಣ್ಮಕ್ಳಿಗೆ ಆಗ ಅನ್ನಿಸ್ತಾ ಇರುತ್ತೆ, ನಾವು ಏನಾದ್ರೂ ಮನೇಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡಿದ್ರೂ ಕೂಡ ಅದಕ್ಕೆ ಸ್ಯಾಲ್ರಿ ಇರೋದಿಲ್ಲ. ಸ್ಯಾಲ್ರಿ ಬರುವಂತಹ ಕೆಲಸ ಏನಾದ್ರೂ ಮಾಡಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಇವಾಗ ಕೆಲವ್ರು ಹೇಗೆ ಅಂತ ಅಂದರೆ, ನನ್ನನ್ನೇ ಎಕ್ಸಾಂಪಲ್ ತೊಗೊಳ್ಳೋದಾದರೆ, ಇಬ್ಬರು ಮಕ್ಕಳಿದ್ದಾರೆ, ಒಬ್ಬರು ಸ್ಕೂಲಿಗೆ ಹೋಗ್ತಾರೆ, ಇನ್ನೊಬ್ರು ಮನೇಲಿ ಇರ್ತಾಳೆ. ಟೈಮಿಗೆ ಸರಿಯಾಗಿ ಅವ್ರನ್ನ ಕಳಿಸ್ಬೇಕು, ಮತ್ತು ಕರ್ಕೊಂಡು ಬರಬೇಕು, ಮನೇಲಿರೋ ಮಗು ನೋಡ್ಕೊಳ್ಬೇಕು, ಮನೆ ಕೆಲಸ ಎಲ್ಲದನ್ನು ಮಾಡಬೇಕು. ಬೆಳಗ್ಗೆಯಿಂದ ಸಂಜೆವರೆಗೂ ಮಾಡಿದ್ರೂ ಕೆಲಸ ಮುಗಿದಿರೋ ಅಷ್ಟು ಕೆಲಸ ಇರುತ್ತೆ, ಬಟ್ ಅದಕ್ಕೆ ಸ್ಯಾಲ್ರಿ ಇರೋದಿಲ್ಲ. ನಾವು ಏನಾದ್ರೂ ಸ್ವಂತವಾಗಿ ಮಾಡಬೇಕು ಅಂತ ಅಂದ್ಕೊಳ್ತಾ ಇರ್ತಾರೆ. ಅದರಲ್ಲಿ ನಾನು ಚೂಸ್ ಮಾಡ್ಕೊಂಡಿರೋದು ಯೂಟ್ಯೂಬ್. ತುಂಬ ಜನ ಕೆಟ್ಟದಾಗಿ ಮಾತಾಡಿದರು, ತುಂಬ ಜನ ಒಳ್ಳೆಯದಾಗಿ ಮಾತಾಡಿದರು. ಫ್ಯಾಮಿಲಿ ಸಪೋರ್ಟ್ ಇದ್ದರೆ ಸಾಕು, ಯಾರೇನಾದ್ರೂ ಅಂದ್ಕೊಳ್ಳಿ, ನಾವು ಮಾಡ್ತಿರೋ ಕೆಲಸದ ಬಗ್ಗೆ ನಮಗೆ ಗೌರವ ಇರಬೇಕು. ನನ್ನ ಹಸ್ಬೆಂಡ್ ನನಗೆ ಅಷ್ಟೇ ಹೇಳಿದ್ದು ಫಸ್ಟು, ನಾವು ಮಾಡ್ತಿರೋ ಕೆಲಸ ಯಾವುದು ಹೆಚ್ಚು ಅಲ್ಲ, ಯಾವುದು ಕಡಿಮೆ ಅಲ್ಲ, ಅದಕ್ಕೆ ಅದರದ್ದೇ ಆದಂತಹ ಬೆಲೆ ಇರುತ್ತೆ. ಫಸ್ಟು ಬೇರೆಯವ್ರು ಬೆಲೆ ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ, ನಾವು ಬೆಲೆ ಕೊಡಬೇಕು ಅಂತ. ತುಂಬ ಜನಕ್ಕೆ ಯಶಸ್ಸು, ಸಕ್ಸಸ್ಸು, ಅವ್ರ ಜೀವನ ಸೆಟಲ್ ಮಾಡಿದೆ. ನನಗೂ ಒಳ್ಳೇದಾಗುತ್ತೆ ಅಂತ ನಾನು ನಂಬಿದ್ದೀನಿ. ಇಷ್ಟೆಲ್ಲ ಕೆಲಸನ ಮುಗಿಸ್ಕೊಂಡು ಇವಾಗ ಅಡುಗೆ ಮಾಡ್ತಾಯಿದ್ದೀನಿ. ಅಮ್ಮ ಹಸಿ ಅವರೆಕಾಳು ಕೊಟ್ಟು ಕಳಿಸಿದ್ರು, ತುಂಬ ದಿನ ಆಗಿತ್ತು ಹಸಿ ಕಾಳು ತಿಂದು. ಅದರದ್ದೇ ಸಾಂಬಾರು ಮಾಡ್ತಾಯಿದ್ದೀನಿ. ಖಾರ ರುಬ್ಬೋದಕ್ಕೆ ಸ್ವಲ್ಪ ಎತ್ತಿಡ್ತಾ ಇದ್ದೀನಿ. ಕಾಳು, ತರಕಾರಿ, ಇಲ್ಲಿ ಮುಳ್ಗಾಯಿ, ಟೊಮೊಟೊ ಇಷ್ಟನ್ನೇ ಹಾಕಿರೋದು, ಆಲೂಗೆಡ್ಡೆ ಹಾಕಿದ್ದೀನಿ. ಹಾಗೆ ಖಾರ ರುಬ್ಬೋದಕ್ಕೆ ಹಸಿ ಈರುಳ್ಳಿ, ಹಸಿ ಕಾಯಿ ತುರಿ, ಹಾಗೆ ಬೇಯಿಸಿಟ್ಟಿರುವಂತಹ ಕಾಳು ಮತ್ತು ತರಕಾರಿ, ಧನಿಯಾ ಪುಡಿ, ಖಾರದ ಪುಡಿ ಇಷ್ಟನ್ನು ಹಾಕ್ಕೊಂಡು ಮಸಾಲೆ ರುಬ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಗರಂ ಮಸಾಲೆ ಆ್ಯಡ್ ಮಾಡ್ತೀನಿ. ಇವಾಗ ಬೇಯಿಸಿಟ್ಕೊಂಡಿರುವಂತಹ ತರಕಾರಿಗೆ ಈ ಮಸಾಲೆ ಹಾಕ್ಕೊಂಡು ಕುದಿಸ್ಕೊಂಡು ಒಗ್ಗರಣೆ ಕೊಟ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ. ನೋಡ್ತಾ ಇದ್ದೀರಲ್ಲ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿತ್ತು. ಈ ಸಾಂಬಾರು ಮಾಡಿದ್ಮೇಲೆ ಮುದ್ದೆ ಇರಲೇಬೇಕಲ್ವ, ಹಾಗಾಗಿ ಮುದ್ದೆ ಕೂಡ ಮಾಡಿದೆ. ಈ ಕಡೆ ರೈಸ್ ಕೆಟ್ಟಿದೆ, ರೈಸ್ ಕೂಡ ಆಯಿತು. ಮಧ್ಯಾಹ್ನ ಅಡುಗೆ ಕೂಡ ರೆಡಿ ಆಯಿತು. ಮಜ್ಜಿಗೆ ಅಂಬಲಿ ಮಾಡಲಿಲ್ಲ, ಮುದ್ದೆ ಮಾಡಿದ್ನಲ್ಲ, ಹಾಗಾಗಿ ಅಂಬಲಿ ಮಾಡಿರಲಿಲ್ಲ. ಮಧ್ಯಾಹ್ನದ ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ಕೆಲಸ ಆಯಿತು. ಕೆಲಸ ಅಂತೂ ಬಿಡಿ ಇವಾಗ ಮುಗಿತಾನೆ ಇಲ್ಲ, ಇನ್ನೇನು ಜಾತ್ರೆ ಬಂತು, ಹಾಗಾಗಿ ಅದರದ್ದು ಕೂಡ ಕೆಲಸ ನಡೀತಾ ಇದೆ. ಮನೆ ಕೆಲಸ ಅಲ್ಲೇ ಪೆಂಡಿಂಗಲ್ಲಿ ನಿಂತಿದೆ. ಇಷ್ಟೆಲ್ಲ ಕೆಲಸದ ಮಧ್ಯೆ ನನ್ನ ಮಗಳನ್ನ ನೋಡ್ಕೊಳ್ಳೋದು, ಯೂಟ್ಯೂಬು, ಇಷ್ಟರಲ್ಲೇ ದಿನ ಮುಗ್ದೋಗ್ತಾ ಇದೆ. ಊಟ ಎಲ್ಲ ಮುಗಿಸ್ಕೊಂಡ್ವಿ. ಹಾಗೆ ಸ್ವಲ್ಪ ಸಣ್ಣದಾಗಿ ಸೋರೆ ಬರ್ತಾಯಿತ್ತು, ಅಂದರೆ ಫುಲ್ ಜೋರಾಗಲ್ಲ, ಮನೆ ಮುಂದೆಲ್ಲ ನೆನೆಯೋ ಥರ ಬರ್ತಾಯಿತ್ತು. ಹಾಗಾಗಿ ಏನೆಲ್ಲ ಮುಚ್ಚಬೇಕಿತ್ತು, ಅಂದರೆ ಕಾಟೆಲ್ಲ ನೆಂದರೆ ಮತ್ತು ಹಾಳಾಗುತ್ತೆ, ಅದ್ರ ಮೇಲೆ ಲಗೇಜ್ ಇದೆ, ಹಾಗಾಗಿ ಅದನ್ನೆಲ್ಲ ಮುಚ್ಚಿದೆ. ಅದನ್ನು ಹಾಗೆ ಬಿಟ್ಟರೆ ಎಲ್ಲ ಹಾಳಾಗ್ಬಿಡುತ್ತಲ್ಲ, ಹಾಗಾಗಿ ಅದನ್ನು ನೋಡಿದೆ. ಮತ್ತು ಹಿಂದೆ ಸೈಲೇಜ್ ಮೇವು ಇತ್ತಲ್ಲ, ಅದನ್ನು ಕೂಡ ಮುಚ್ಚಬೇಕಿತ್ತು, ಅದನ್ನು ಕೂಡ ನೋಡಿಕೊಂಡೆ. ಹಾಗೆ ಅಂಡೆ ಒಲೆಗೆ ಸ್ವಲ್ಪ ಮೊಟ್ಟೆ ಎಲ್ಲ ತೆಗೆದಿಡಬೇಕಿತ್ತು, ಅದನ್ನೆಲ್ಲ ತೆಗೆದಿಟ್ಟೆ. ನೋಡಿ, ಗಿಡ ಹಾಳಾಗೋಯ್ತು, ಬೀಜ ತುಂಬ ಇದೆ, ತೆಗೆದಿಟ್ಕೊಳ್ತೀನಿ, ನೆಕ್ಸ್ಟ್ ಹಾಕೋದಕ್ಕೆ ಸರಿ ಹೋಗುತ್ತೆ. ತೆಗೆದಿಟ್ಟಿಲ್ಲ ಅಂತಂದ್ರೂ ಅದರಲ್ಲೇ ಬಿದ್ದಿರುತ್ತಲ್ಲ, ಅಲ್ಲೇ ತುಂಬ ಗಿಡ ಹುಟ್ಟುತ್ತೆ. ನೋಡಿ, ಮುಚ್ಚಿದ್ರೂ ಕೂಡ ಈ ಥರ ನೀರು ಬಂದು ಸ್ವಲ್ಪ ನಿಂತಿತ್ತು. ಅದು ಮೇವೊಳಗೆ ಹೋದರೆ ಮೇವೆಲ್ಲ ಹಾಳಾಗೋಗುತ್ತೆ. ಆ ಕಾರಣದಿಂದ ಎಲ್ಲ ತೆಗೆದು ಅದನ್ನೊಂದ್ಸಲ ಕ್ಲೀನ್ ಮಾಡಿಕೊಂಡೆ. ನೀರೆಲ್ಲ ಎಲ್ಲೆಲ್ಲಿ ನಿಂತಿತ್ತು ಅದನ್ನು. ಮತ್ತು ಮೊಟ್ಟೆ ಎಲ್ಲ ನೆಂದರೆ ಅದು ನೀರಲ್ಲೇ ಕಚ್ಚೋದಕ್ಕೇ ಆಗೋದಿಲ್ಲ, ಫುಲ್ ಹೊಗೆ ಎಲ್ಲ ಆಗಿಬಿಡುತ್ತೆ. ಹಾಗಾಗಿ ಅದೊಂದು ಚೀಲ ತೆಗೆದಿಟ್ಟಿದ್ದೀನಿ, ಒಂದು 3 ದಿನದವರೆಗೂ ಅದಾಗುತ್ತೆ. ಇಷ್ಟೆಲ್ಲ ಕೆಲಸ ಮುಗಿಸ್ದೆ. ಹಸುಗಳಿಗೆ ಮೇವು ಹಾಕಬೇಕಿತ್ತು, ಹಾಗಾಗಿ ಹಿಂದೆ ತೋಟಕ್ಕೆ ಬಂದಿದ್ದೆ, ಹಸುಗಳಿಗೆಲ್ಲ ಮೇವು ಹಾಕಿ ಹೋಗೋಣ ಅಂತ. ನೋಡಿ, ನಾನು ಬರೋ ಅಷ್ಟರಲ್ಲಿ ನಮ್ಮ ಪಾಪು ಇದ್ದು ಹಾಲು ಕುಡಿತಾ ಇತ್ತು. ಅದೊಂದು ವಿಡಿಯೋ ಕ್ಲಿಪ್ಪಿಂಗ್ ಚೆನ್ನಾಗಿರುತ್ತೆ ಅಂತ ಅದೊಂದು ತೊಗೊಂಡೆ. ಹಾಗೆ ಕೆಲವ್ರು ಹೇಗೆ ಅಂತ ಅಂದರೆ, ಅದು ಹಸು ಹಾಲು ಕೊಡುತ್ತಲ್ಲ, ಅದರಲ್ಲಿ ಸಿಕ್ಕಾಬಟ್ಟೆ ಹಸು ಕರು ಹಾಕಿದಾಗ ಕ್ಯಾಲ್ಸಿಯಂ ಹೆಚ್ಚಿರುತ್ತಂತೆ, ಗೀಬು ಅಂತ ಕರೀತಾರೆ ನಮ್ಮ ಕಡೆ. ಅದನ್ನು ಕೆಲವರು ಡೈರಿಗೆ ಹಾಲು ಹಾಕೋವರೆಗೂ ಅವು ಹಾಲು ಏನು ಮಾಡೋದು ಅಂತ ಕರೆದಿಟ್ಟು ವೇಸ್ಟ್ ಮಾಡ್ತಾರೆ, ಎಸಿತಾರೆ, ಅಥವಾ ಗಿಣ್ಣು ಕಾಯಿಸೋರಿಗೆ ಕೊಡ್ತಾರೆ. ಆದರೆ ಸಿಕ್ಕಾಬಟ್ಟೆ ಹೆಲ್ತ್ಗೆ ಒಳ್ಳೇದಂತೆ. ಹಸುವಿಗೆ ಕೊಟ್ಟರು ಹಸುವಿಗೂ ಅಷ್ಟೇ, ಕರಿ ಕೊಟ್ಟರೆ ಕರಿಗೂ ಅಷ್ಟೇ, ತುಂಬಾ ಒಳ್ಳೆಯದು ಅಂತ. ನಾವು ಯಾವುದನ್ನು ಕೂಡ ವೇಸ್ಟ್ ಮಾಡೋದಿಲ್ಲ. ಯಾರಾದರೂ ಗಿಣ್ಣ ಕಾಯಿಸ್ತೀವಿ ಅಂತಂದರೆ ಅವ್ರಿಗೆ ಕೊಡ್ತೀವಿ. ಇಲ್ಲ ಅಂತಂದರೆ ಹಾಲು ಕರೆದಿರ್ತೀವಲ್ಲ ಡೈರಿಗೆ ಹಾಕೋವರೆಗೂ ಒಂದು 10 ರಿಂದ 12 ದಿನ ಕರು ಹಾಕಿದಾಗ ಹಾಲನ್ನು ಡೈರಿಗೆ ಹಾಕೋದಿಲ್ಲ. ಹಾಗಾಗಿ ಅಷ್ಟು ದಿನವೂ ಕೂಡ ನಮ್ಮ ಹಸು ಅಥವಾ ಕರಿಗೆ ಕುಡಿಸ್ತೀವಿ. ಅದರಿಂದ ಅವ್ರಿಗೆ ಕ್ಯಾಲ್ಸಿಯಂ ಹೆಚ್ಚಾಗಿ ಸಿಗುತ್ತೆ ಅಂತ. ಕೆಲವು ಹಸುಗಳು ಹೇಗೆ ಅಂತಂದರೆ, ಇವಾಗ
ಅದ್ರದ್ದು ಗೀಬ್ ಏನಾದರೂ ಸ್ವಲ್ಪ ಅದು ನೀರು ಕುಡಿಯುವಂತಹ ಪಾತ್ರೆಗೆ ಅಥವಾ ಬಕೆಟ್ ಏನಿರುತ್ತೆ ಅದಕ್ಕೆ ಹಾಕಿದರೆ ಕೆಲವು ಹಸುಗಳು ಕುಡಿಯೋದೇ ಇಲ್ಲ. ಬಟ್ ನಮ್ಮನೆ ಹಸುಗಳು ಆ ಥರ ಇಲ್ಲ. ಹಸುಗಳು ಹಾಗೆ ಕರುಗಳು ಹಾಗೆ ಹಾಲಿಟ್ರೆ ತುಂಬ ಚೆನ್ನಾಗಿ ಕುಡಿತವೆ. ಹಸುವಿಗೆ ಕರುವಾಗ್ದಾಗ ಸಿಕ್ಕಾಪಟ್ಟೆ ಕ್ಯಾಲ್ಸಿಯಂ ಕಡಿಮೆ ಆಗಿರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಅದರ ಹಾಲನ್ನೇ ಕರೆದು ಅದಕ್ಕಿಟ್ರೆ ಅದಕ್ಕೆ ಬೇಕಾಗುವಷ್ಟು ಕ್ಯಾಲ್ಸಿಯಂ ಸಿಗುತ್ತೆ ಅಂತ ಕರಿಗೆ ಕುಡಿಸಿ ಉಳಿದಿರುವಂತಹ ಹಾಲನ್ನು ಹಸಿಗೂ ಕುಡಿಸ್ತೀವಿ. ಹಾಗೆ ಜೊತೆಗೆ ಮನೇಲಿ ಇರ್ತಾವಲ್ಲ ಬೇರೆ ಕರುಗಳು ಅವಕ್ಕೂ ಕೂಡ ಕುಡಿಸ್ತೀವಿ. ಎಷ್ಟು ಜನ ಈ ಥರ ಮಾಡ್ತೀರಾ ಹಸು ಸಾಕಿರೋರು ಕಮೆಂಟಲ್ಲಿ ತಿಳಿಸಿ. ಯಾರಿನ್ನೂ ಮಾಡಿಲ್ಲ ದಯವಿಟ್ಟು ಅದನ್ನು ಕುಡಿಸಿ, ತುಂಬಾ ಒಳ್ಳೆಯದು. ಹಾಗೆ ಸ್ವಲ್ಪ ಕ್ಲೀನಿಂಗ್ ಕೆಲಸ ಆಯಿತು. ಗೊತ್ತಲ್ಲ ಇನ್ನೇನು ಮಾಮೂಲಿ ಇದ್ದೇ ಇರುತ್ತೆ. ನೆನೆ ಬರುವಾಗ ಟೊಮೊಟೊ ಎಲ್ಲ ತೊಗೊಂಡು ಬಂದಿದ್ವಿ. ಇವಾಗಂತೂ ಸಿಕ್ಕಾಪಟ್ಟೆ ರೈಟ್ ಕಡಿಮೆ ಟೊಮೊಟೊ. ಹಾಗೆ ಕಾಳೇನಾದ್ರೂ ಹುಳ ಆಗ್ತಾ ಇದೆ ಅಂತಂದರೆ ಈ ಥರ ಜ್ಯೂಸ್ ಬಾಟಲ್ಗೆ ಅದನ್ನು ಡ್ರೈ ಆದಮೇಲೆ ಬಾಟ್ಲಿಗೆ ಹಾಕಿಟ್ಕೊಂಡ್ರೆ ಕಾಳು ತುಂಬ ದಿನದವರೆಗೂ ಫ್ರಿಜ್ ಇಲ್ಲ ಅಂತಂದ್ರೂ ಸ್ಟೋರ್ ಮಾಡಬಹುದು. ಅಂದರೆ ಸ್ವಲ್ಪ ಹುಳ ಆದಮೇಲೆ ಇಟ್ಟರೆ ಹುಳ ಆಗುತ್ತೆ. ಅದು ಕಾಳು ತುಂಬ ಚೆನ್ನಾಗಿರುತ್ತಲ್ಲ ಆವಾಗಲೇ ಹಾಕಿಟ್ರೆ ತುಂಬ ದಿನದವರೆಗೂ ಹಾಗೇ ಇಟ್ಕೊಳ್ಬಹುದು. ಒಬ್ಬರು ವಿವರ್ ಕಮೆಂಟ್ ಹಾಕಿದ್ರು, ಅಕ್ಕ ನಿಮ್ಮಲ್ಲಿ ಫ್ರಿಜ್ ಇಲ್ವಾ, ನಿಮ್ಮ ಮನೆ ತೋರಿಸ್ದಾಗ ನೋಡಿದ್ದೀನಿ ಎಲ್ಲೂ ಕಾಣಿಸಿಲ್ಲ ಅಂತ. ಹೌದು, ನಮ್ಮ ಮನೇಲಿ ಫ್ರಿಜ್ ಇಲ್ಲ. ಅದರಲ್ಲಿ ಇಟ್ಟಿರುವಂತಹ ಐಟಮ್ಸ್ ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ನನ್ನ ಹಸ್ಬೆಂಡ್ ತುಂಬ ಸಲ ಕೇಳಿದ್ರು ಕೂಡ ಕೊಡಿಸಿಲ್ಲ. ಹಾಗೆ ತೊಗೊಳ್ಳೋದು ಬೇಡ ಅಂತಲೇ ಹೇಳ್ತಾ ಇರೋದು. ಅದರಲ್ಲಿ ಇಟ್ಟು ಮತ್ತೆ ಅದನ್ನು ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ. ಧನಿಯಾ ಪುಡಿ ತಂದಿರೋದೆಲ್ಲ ಹಾಗೇ ಇತ್ತು, ಅದನ್ನು ಬಾಕ್ಸಿಗೆ ಹಾಕಿರಲಿಲ್ಲ. ಮತ್ತು ಅದ್ರ ಘಮ ಹೋಯ್ತು ಅಂತಂದರೆ ಟೇಸ್ಟ್ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಹಾಗಾಗಿ ಅದನ್ನು ಬಾಕ್ಸಿಗೆ ಹಾಕಿ ಎತ್ತಿಟ್ಕೊಂಡೆ. ಅಂದರೆ ಗಾಳಿ ಆಡಬಾರ್ದು, ಅದ್ರ ಘಮ ಹೋಗಬಾರ್ದು ಅಂತ. ನಮ್ಮ ತೋಟದಲ್ಲೇ ಬಾಳೆಕಾಯಿ ಕಿತ್ಕೊಂಡು ಬಂದಿರೋದನ್ನು ಹಿಂದಿನ ವ್ಲಾಗಲ್ಲಿ ತೋರಿಸಿದ್ದೆ. ನೆನ್ನೆ ಅಮ್ಮ ಮನೆಗೆ ಹೋಗಿದ್ನಲ್ಲ, ಹಾಗಾಗಿ ಅಲ್ಲಿಗೂ ಸ್ವಲ್ಪ ತೊಗೊಂಡು ಹೋಗಿದ್ದೆ. ಹಾಗೆ ದೇವಸ್ಥಾನಕ್ಕೆ ಹೋಗಿದ್ವಲ್ಲ, ಅರ್ಧ ಎಲ್ಲ ಖಾಲಿ ಆಗಿತ್ತು, ಅದನ್ನು ಕ್ಲೀನ್ ಮಾಡಿರಲಿಲ್ಲ. ಪಚ್ಚ ಬಾಳೆಹಣ್ಣು ಸ್ವಲ್ಪ ಇದೆ, ಪುಟ್ಟ ಬಾಳೆಹಣ್ಣು ಗೊನೆ ಖಾಲಿ ಆಯಿತು. ಅಂದರೆ ಪೂರ್ತಿ ದೊಡ್ಡ ಗೊನೆ ಅಲ್ಲ, ಸಣ್ಣ ಸಣ್ಣ ಗೊನೆ. ಹಾಗಾಗಿ ಅದನ್ನು ಕ್ಲೀನ್ ಮಾಡೋದಿತ್ತು, ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ. ಈ ಥರ ಏನಾದರೂ ಒಂದು ಕೆಲಸ ಮುಗಿಸೋ ಅಷ್ಟರಲ್ಲಿ ಇನ್ನೊಂದು ಕೆಲಸ ಕಾಣಿಸ್ತಾ ಇರುತ್ತೆ. ಎಲ್ಲದನ್ನು ಒಂದು ಕಡೆಯಿಂದ ಕ್ಲೀನ್ ಮಾಡೋದು. ಇನ್ನೇನು ಜಾತ್ರೆ ಬಂತು, 3 ದಿನ ಇದೆ ಅಷ್ಟೇ. ಯಾವ ಕೆಲಸ ಎಲ್ಲ ಮುಗಿಸ್ಕೊಳ್ತೀನಿ ಅಂತ ಗೊತ್ತಿಲ್ಲ. ಪೇಂಟಿಂಗ್ ಕೆಲಸನೂ ಕೂಡ ಮುಗ್ದಿಲ್ಲ. ಬರ್ತೀನಿ ಅಂತ ಹೇಳಿದ್ದಾರೆ, ನೋಡಬೇಕು. 1-2 ದಿನ ಬಂದು ಮನೆ ಸುತ್ತ ಪೇಂಟ್ ಮಾಡಿ ಹೋಗ್ತೀವಿ. ಮತ್ತು ಜಾತ್ರೆ ಮುಗಿದ್ಮೇಲೆ ಹೇಳಿ ಬರ್ತೀವಿ, ಮನೆ ಒಳಗೆ ಮಾಡ್ತೀವಿ. ಇವಾಗ ಮನೆ ಒಳಗೆ ಮಾಡೋದಕ್ಕೆ ಹೋದರೆ ಮತ್ತೆ ಧೂಳಾಗುತ್ತೆ, ಸರಿ ಹೋಗೋದಿಲ್ಲ ಅಂತ ಹೇಳಿದರು. ಅದು ನನಗೂ ಕೂಡ ಸರಿ ಅಂತ ಅನ್ನಿಸ್ತು. ಹಾಗಾಗಿ ಜಾತ್ರೆ ಮುಗಿದ ಮೇಲೆ ಕರೆಸೋಣ ಅಂತ. ಹಾಗೆ ಮನೆ ಸುತ್ತ ನೀರು ಹೊಡೆಯೋದಕ್ಕೆ ಹೇಳಿದ್ದಾರೆ. ಪೇಂಟಿಂಗ್ ಮಾಡೋದಕ್ಕೆ ಸರಿ ಹೋಗುತ್ತೆ, ನೀವು ಒಂದಿನ ಮುಂಚೆನೇ ನೀರೆಲ್ಲ ಹೊಡೆದು ಕ್ಲೀನ್ ಮಾಡಿರಿ ಅಂತ ಹೇಳಿದರು. ಹಾಗಾಗಿ ಆ ಕೆಲಸ ಕೂಡ ನಾಳೆ ಇದೆ. ಅಮ್ಮ ಹಪ್ಪಳ ಕೊಟ್ಟು ಕಳಿಸಿದ್ರು, ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೆ. ಈ ಥರ ಟೈಟಾಗಿರೋದಕ್ಕೆ ಹಾಕಿಟ್ರೆ ತುಂಬ ದಿನದವರೆಗೂ ಚೆನ್ನಾಗಿರುತ್ತೆ ಹಪ್ಪಳ. ಹಾಗೆ ನಾನು ಯೂಟ್ಯೂಬ್ ಬಗ್ಗೆ ಮಾತಾಡಿದೆ, ಅದು ಎಷ್ಟು ಜನಕ್ಕೆ ಸರಿ ಅನ್ನಿಸ್ತೋ ಇಲ್ವೋ ಗೊತ್ತಿಲ್ಲ. ಅದ್ರ ಬಗ್ಗೆ ನಿಮಗೆ ಏನು ಅನ್ನಿಸ್ತೋ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅದು ದುಡ್ಡಿಗೋಸ್ಕರ ಮಾತ್ರ ಅಂತಲ್ಲ, ನನಗೆ ಯಾಕೋ ಗೊತ್ತಿಲ್ಲ, ನನ್ನ ಕನಸು. ಅದಕ್ಕೋಸ್ಕರನೇ ನನ್ನ ಚಾನಲ್ಗೆ ನನ್ನ ಸುಂದರ ಕನಸು ಅಂತ ಹೆಸರಿಟ್ಟಿದ್ದು. ನನಗೆ ಅದರಲ್ಲಿ ಏನಾದ್ರೂ ಮಾಡಬೇಕು, ಯಶಸ್ಸು ಸಿಗಬೇಕು ಅಂತ ನಂಗೆ ತುಂಬಾ ಆಸೆ ಇದೆ. ಅದಕ್ಕೋಸ್ಕರ ಸಿಕ್ಕಾಪಟ್ಟೆ ಟೈಮ್ ಕೂಡ ಮತ್ತು ಎಫರ್ಟ್ ಕೂಡ ಹಾಕ್ತಾಯಿದ್ದೀನಿ. ಕೆಲವರಿಗೆ ಬೇಗನೆ ಯಶಸ್ಸು ಸಿಕ್ಕಿದೆ, ಕೆಲವರಿಗೆ ತುಂಬ ಶ್ರಮ ಹಾಕಿದ ಮೇಲೆ ಸಿಕ್ಕಿದೆ, ಇನ್ನು ಕೆಲವರಿಗೆ ಎಷ್ಟೇ ಶ್ರಮ ಹಾಕಿದ್ರೂ ಇನ್ನೂ ಸಿಕ್ಕಿಲ್ಲ. ಹಾಗಾಗಿ ನೋಡಬೇಕು ಯಾವಾಗ ಸರಿ ಹೋಗುತ್ತೆ ಅಂತ. ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು.